ಒಂದ್ ಸೈಡ್ ಡೌನ್ ಆಗಿ ಹೋಗ್ತೀವಿ. ಹೌದು. ಆ ಸೈಡ್ ಹೋಗ್ತೀವಿ ಅಂತ ಒಂದು ಹೇಳ್ತಾ ಇದ್ರು ಅವ್ರು. ಹ್ಮ್ ಹ್ಮ್ ಆಮೇಲೆ ಸುಮಾರು ಹೀಗೆ ಆಸನಗಳಲ್ಲಿ ತುಂಬಾ ಎಕ್ಸ್ಪರ್ಟ್ ಅವರು. ಹೌದೌದು. ಅವ್ರು ಹೇಗೆ ಹೇಳ್ತಿದ್ರು ಅಂದ್ರೆ ನಮ್ಗೆ ನೀವೆಲ್ಲ MBBS ಸ್ಟೂಡೆಂಟ್ಸ್ ಬರ್ತೀರಿ, ಡಾಕ್ಟರ್ ಎಲ್ಲ ಬರೋರು ನಮ್ಮ ಜೊತೆಗೆ. ಆ ಹ್ಮ್ ಡಾಕ್ಟರ್ ನೀವೆಲ್ಲ ಡೆಡ್ ಅನಾಟಮಿ ಕಲಿತೀರಿ, ನಾನ್ ಹ್ಮ್ ಲಿವಿಂಗ್ ಅನಾಟಮಿ ತೋರಿಸ್ತೀರಿ ಅಂದ್ಬಿಟ್ಟು ಪ್ರತಿಯೊಂದು ಆಸನದಲ್ಲೂ ಏನೇನ್ ಬದಲಾವಣೆ ಆಗ್ತವೆ ಹಾ, ಎಲ್ಲ ತೋರ್ತಾರ ಅವ್ರು. ನಾನೇನೆ ನಾವೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರೆ ಅದಾದ್ಮೇಲೆ ಇರ್ರಿ ಒಂದ್ ಸ್ವಲ್ಪ ಹೊತ್ತು ಆಸನ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟು ಅಲ್ಲೇ ಹೌದು ಆಸನಗಳು ಮಾಡಕ್ ಶುರು ಮಾಡ್ಬಿಟ್ರು. ಹೌದು ಅದು ನಾನು ಹೌದು ಇಂಟರ್ವ್ಯೂ ಮಾಡಿದ್ದು ಅವ್ರಿಗೆ 95ನೇ ವರ್ಷದಲ್ಲಿ. ಹೌದು. ಎಸ್ ಸರ್, ಈಗ ನಿಮ್ ಕಥೆ ಹೇಳೋಣ. ಆ, ಈಗ ಹೇಳಿ. ಕೆ- ಈಗ ನೀವೀಗ ಎಷ್ಟು ದಿನದಿಂದ ಬೇರೆಯವ್ರಿಗೆ ಹೇಳ್ಕೊಡಕ್ ಶುರು ಮಾಡಿದ್ರಿ? ನಾನು ಬೇರೆಯವ್ರಿಗೆ ಹೇಳ್ಕೊಡಕ್ ಶುರು ಮಾಡಿ ಒಂದು 15 ವರ್ಷ ಆಯ್ತು, 18 ವರ್ಷ ಆಯ್ತು ಸರ್. ಇದುವರೆಗೂ ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀರಾ? ಸುಮಾರು 4,000 ಜನ ಟ್ರೈನಿಂಗ್ ತಗೊಂಡಿದ್ದಾರೆ. ಎಷ್ಟು ಖುಷಿ ಇದೆ? ಫುಲ್ ಖುಷಿನೇ ಯಾವಾಗಲೂ ನಮ್ಗೆ. ಅದು ಹೌದಾ? ಯಮ ನಿಯಮದಲ್ಲಿ ಬರುತ್ತಲ್ಲ, ಹಾ. ಯಮ ನಿಯಮ ಆಸನ. ಹ್ಮ್. ಯಮ ನಿಯಮದಲ್ಲಿ ನಾವು ಖುಷಿಯಾಗೇ ಇರ್ಬೇಕು ಯಾವಾಗಲೂ. ಯಮ ನಿಯಮ ಫಸ್ಟ್ ನಮಗೆ ಅದ್ ಬರೋದೇ ಅದು. ಹೌದೌದು. ಸಂತೋಷದಿಂದ ಇರ್ಬೇಕು ಅನ್ನೋದೇ, ಮತ್ತೆ ಸಂತೋಷದಿಂದ್ರೆ ಆರೋಗ್ಯ. ಹೌದಲ್ಲ, ಸಂತೋಷ ಸಂತೋಷದಿಂದ ಇದ್ರೆ ಅಲ್ಲಿ ಸುಮಾರು ಆರೋಗ್ಯ ಮೇಂಟೈನ್ ಆಗ್ಬಿಡುತ್ತಲ್ಲ. ಮೇಂಟೈನ್ ಆಗ್ಬಿಡುತ್ತೆ. ಮನಸ್ಸಿಂದ ಸಂತೋಷವಾಗಿದ್ರೆ ನಮ್ಗೆ ಆದಷ್ಟು ಆರೋಗ್ಯ ಅಂದ್ರೆ ಪಾಸಿಟಿವಿಟಿ ಸೈಡ್, ಹ್ಮ್ ಹ್ಮ್ ಈಗ ಧನಾತ್ಮಕ. ಯೋಗಾಸನ ಮಾಡ್ತಾ ಇದ್ರೆ ಕಾಯಿಲೆಗಳು ದೂರ ಓಡೋಗುತ್ತೆ ಅಂತಾರೆ, ಏನಂತೀರ ತಾವು? ಯೋಗಾಸನ ಮಾಡದೇ ಇದ್ದಾಗ ಏನಂದ್ರೆ ಹ್ಮ್ ಯೋಗಾಸನ ಮಾಡದಿದ್ದಾಗ ನಮ್ಮ ರಕ್ತನಾಳಗಳು ಸ್ವಲ್ಪ ರಿಜಿಡ್ ಆಗಿರ್ತವೆ. ಒಂದು ಹ್ಮ್ ರಬ್ಬರ್ ಇದ್ದಂಗೆ ನಮ್ದು ಮಸಲ್ಸ್, ಕಾರ್ಟಿಲೋಸಿಸ್. ಆ ಹ್ಮ್ ರಬ್ಬರ್ ಅವಾಗ ಅವಾಗ ನಾವು ಎಳಿತಾ ಇದ್ರೆ ಸರಿಯಾಗಿರ್ತದೆ. ಹಾ 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 ಹಾ. ಇವಾಗ ಅದನ್ನ ಬಿಟ್ರೆ ಒಂಥರ ರಬ್ಬರ್ ಇದು ಆಗಿ ಜಿಡ್ ಹಿಡ್ಕೊಂಡು ಅದು ಎಳೆದಾಗ ಹರಿದೋಗುತ್ತೆ. ಸೊ ಆ ರೀತಿ ನಮ್ಮ ಬಾಡಿ ಒಳಗಡೆಗೆ ಹಾ, ರಕ್ತನಾಳಗಳು ಎಲ್ಲ ಆಕ್ಟಿವೇಟ್ ಆಗ್ಬೇಕು. ಕರೆಕ್ಟ್ ಆಗಿ ಆಕ್ಟಿವೇಟ್ ಹೇಳಿದ್ರಿ. ಆಗ್ಬೇಕಾದ್ರೆ ಮೂರನೇ ಆಸನ, ಅಷ್ಟಾಂಗ ಯೋಗದ ಮೂರನೇ ಪಾಠ ಆಸನ. ಅದನ್ನು ನಾವು ಆ ಪ್ರತಿನಿತ್ಯ ನಾವು ಹೆಂಗ್ ಊಟನೋ ಅದು ಹ್ಮ್ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿದಾಗ ರಕ್ತನಾಳಗಳ ಸಂಚಾರ, ನರನಾಡಿಗಳು ಆಕ್ಟಿವೇಟ್ ಆಗ್ತವೆ, ಹ್ಮ್ ಬ್ಯಾಲೆನ್ಸ್ ಆಗ್ತವೆ. ಹ್ಮ್ ಹ್ಮ್ ಇದು ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಮೈಂಡು ಬ್ಯಾಲೆನ್ಸ್ ಆಗ್ತದೆ. ಹ್ಮ್ ಸೊ ಹ್ಮ್ ನಮ್ಮ ವ್ಯಾಯಾಮ ಮತ್ತು ಯೋಗಕ್ಕೆ ವ್ಯತ್ಯಾಸ ಏನು ಅಂದ್ರೆ, ವ್ಯಾಯಾಮ ಆ, ಉಸಿರಾಟ ಜೊತೆಗೆ ಮತ್ತು ಮೈಂಡ್ ಜೊತೆಗೆ ಮಾಡೋದಿಲ್ಲ ನಾವು, ಹ್ಮ್ ಸುಮ್ಮನೆ ಮಾಡ್ತೀವಿ. ಹ್ಮ್ ಯೋಗನ ಉಸಿರಾಟ ಮತ್ತು ಮೈಂಡ್ ಜೊತೆಗೆ ಮಾಡೋದ್ರಿಂದ ಹ್ಮ್. ನಮಗೆ ಪೂರ್ಣ ಲಾಭ ಸಿಗ್ತದೆ. ಹಾ ಹಾ. ಎಸ್ ಸರ್, ಎಸ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಕಾಮನ್ ಮ್ಯಾನ್ ಫಸ್ಟು ಯೋಗ ಕ್ಲಾಸಿಗೆ ಸೇರ್ಕೋಬೇಕು, ಓಕೆ. ಯಾಕೆ ಸೇರ್ಕೋಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ? ಅವ್ರಿಗೆ ನಾವು ಸಿಂಪಲ್ ಆಗಿ ಒಂದ್ ಹೇಳ್ತೀವಿ ಸರ್. ಈಗಿನ ಜನರೇಷನ್ಗೆ ಹ್ಮ್ ಸುಮಾರು ನಮ್ಗೆ ಯೂಶಲಿ ಮಿಡ್ಲ್ ಏಜ್ನವ್ರು ಬರ್ತಾರೆ, ಹ್ಮ್ ನಾವು ಯೋಗನೇ ಮಾಡಿಲ್ಲ, ಹ್ಮ್ ನಮ್ಗೇನು ಗೊತ್ತಿಲ್ಲ ಅಂತ. ಅವ್ರಿಗೆ ಮೊದ್ಲು ಮೈಂಡ್ ಪ್ರಿಪೇರ್ ಮಾಡ್ತೀವಿ. ಹ್ಮ್ ನೀವು ಈಗ 30 ವರ್ಷ ನಿಮ್ಗೆ, ಹ್ಮ್ ಇನ್ನು 10 ಅವ್ರಿಗೆ ಏನ್ ಹೇಳ್ಬೇಕು ಅವ್ರು ಯೋಗ ಸೇರೋದಕ್ಕೆ ಅಂತ ಅವ್ರಿಗೆ ಮನದಟ್ಟಾಗೋ ಮಾಡ್ತೀವಿ. ಹ್ಮ್. ಇನ್ನು 10 ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ನೀವು ಆಸ್ಪತ್ರೆಗೆ ಇಡ್ಬೇಕು. ಹಂಗೆ ಯೋಗ ಮಾಡದೆ, ಏನು ಮಾಡ್ದೇನೆ ಆ ಹೋದ್ರೆ ಒಂದ್ 50 ಲಕ್ಷ ಆಸ್ಪತ್ರೆಗೆ ಇಡ್ಬೇಕು. ಹ್ಮ್ ಈ 50 ಲಕ್ಷ ಆಸ್ಪತ್ರೆಗೆ ಇಟ್ಟು ನೀವು ದಿವಸ ಒಂದ್ 1,000 ರೂಪಾಯಿ ಮಾತ್ರೆ ಇಂಜೆಕ್ಷನ್ ತಗೊಂಡಿರ್ತೀರೋ, ಹ್ಮ್ ಅಥವಾ ದಿವಸ ಯೋಗ ಮಾಡಿ ನೆಮ್ಮದಿಯಿಂದ ಇರ್ತಿರೋ ಅಂತ ಕೇಳ್ತೀವಿ. ಹ್ಮ್ ಹ್ಮ್ ನಿಮಗೆ ದುಡ್ಡು ಉಳಿತದೆ, ನೆಮ್ಮದಿನೂ ಇರ್ತದೆ. ಹ್ಮ್ ನೀವು ಆಮೇಲೆ ನೋಡಿ, ಆಫೀಸಲ್ಲಿ 18 ಅವರು, 10 ಅವರು, 9 ಅವರು, 6 ಅವರು ಎಲ್ಲ ಕುತ್ಕೋತಾರೆ. ಸೊ ಕುತ್ಕೊಂಡು ಅವ್ರು ಏನಾಗತ್ತೆ, ರಿಜಿಡ್ ಆಗ್ಬಿಡ್ತಾರೆ. ಹ್ಮ್ ಮೈಂಡ್ ಮಾತ್ರ ವರ್ಕ್ ಆಗ್ತಾ ಇರ್ತದೆ. ಹ್ಮ್ ಸೊ ಹ್ಮ್ ಬಾಡಿ ವರ್ಕ್ ಆಗೋದಿಲ್ಲ. ಆಮೇಲೆ 108 ಟೀ ಕಾಫಿ ಕುಡಿಯೋದು ಸ್ಟಿಮ್ಯುಲೇಷನ್ಗೆ, ಹ್ಮ್ ಇದೆಲ್ಲ ಆಗ್ತವೆ. ಸೊ ಇದೆಲ್ಲ ನೀವು ಬಿಡ್ತೀರೋ, ಬಿಟ್ಟು ಯೋಗ ಯೋಗ ಮಾಡಿ ಮೈಂಡು ಮತ್ತು ನಿಮ್ಮ ಬಾಡಿ ಚೆನ್ನಾಗಿ ಇಟ್ಕೊಂಡ್ರೆ ನೀವು ಒಂದು 50, 60 ವರ್ಷ, 70 ವರ್ಷ ಚೆನ್ನಾಗಿರ್ಬಹುದು. ಹ್ಮ್ ಹ್ಮ್. ಇಲ್ಲಪ್ಪ ನೀವು ಆಸ್ಪತ್ರೆಗೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅದು ದಿವಸ ನೆಮ್ಮದಿ ಇಲ್ದೇನೆ ಇರ್ಬೇಕು ಅಂದ್ರೆ ಹಂಗೆ ಇರಿ ಅಂತ ಹೇಳ್ಬಿಡ್ತೀವಿ ಡೈರೆಕ್ಟ್ ಆಗಿ. ಸರ್, ನೀವು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೋಡಿದಾಗ ನೀವು ಎಲ್ರಿಗೂ ಮಾತ್ರೆ ಔಷಧಿ ಕೊಡ್ತಾ ಇದ್ದವರು, ಹೌದು ಸರ್. ಆದ್ರೆ ಇದ್ರ ವಿರುದ್ಧ ಇದು ಯೋಗ. ಹೌದು. ಈ ಏನ್ ಹೇಳ್ತೀರಾ? ನಿಮ್ ವೃತ್ತಿ ಮಾತ್ರೆ ಈಗ ಮಾರೋದಾಗಿತ್ತು. ವೃತ್ತಿ
ಪೂರ್ತಿ ಮಾತ್ರೆ ಕೊಡೋದಾಗಿದ್ರು ಕೂಡ, ಮಾತ್ರೆ ಇಂಜೆಕ್ಷನ್ ಎಲ್ಲ ನಾವು ಇದನ್ನ ರೋಗಿಗಳ ಅನುಕೂಲ ಮಾಡೋ ಕೊಡೋದಾಗಿದ್ರು ಕೂಡ, ಹಾ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಅದು ಹಾ ಅದು ಎಮರ್ಜೆನ್ಸಿ ಉಪಯೋಗಿಸ್ಕೊಳ್ಳೋದು ಹ್ಮ್ ತುಂಬಾ ಅನಿವಾರ್ಯ. ಇವಾಗ ಎಲ್ಲೋ ಫಾರಿನ್ಗೆ ಹೋಗಿರ್ತೀವಿ, ಹ್ಮ್ ಆ ಆ ಹವಾಮಾನ ಇದು ಆಗಿರೋದಿಲ್ಲ, ತೊಂದರೆ ಆಗಿರ್ತದೆ, ಆ ಟೈಮ್ನಲ್ಲಿ ಉಪಯೋಗಿಸ್ಕೋಬಹುದು ಔಷಧಿನ. ಆದ್ರೆ ಔಷಧಿನೇ ಆಹಾರ ಆಗೋದು ಬೇಡ ಅಂತ. ಹೌದಲ್ಲ ಸರ್, ಏನ್ ಸರ್ ಈಗ ಎಷ್ಟೊಂದ್ ಜನಕ್ಕೆ ಔಷಧಿನೇ ಆಹಾರ ಆಗೋಗಿದೆಯಲ್ಲ ಸರ್. ಹೌದು ಹೌದು, ಔಷಧಿನೇ. ಇವಾಗ ಒಂದು ಲ್ಯಾಬ್, ಹಾ ಒಂದು ಲ್ಯಾಬ್, ಒಂದು ನರ್ಸಿಂಗ್ ಹೋಮ್ ಹ್ಮ್ ಸಾಲಾಗಿ ಒಂದು ಸ್ಟ್ರೀಟ್ ಅಲ್ಲಿ ಆಗ್ತವೆ. ಆ ಪರಿಸ್ಥಿತಿ ಬಂದಿದೆ. ಅಂದ್ರೆ ಅವಕ್ಕೆ ಹ್ಮ್. ಬಿಸ್ನೆಸ್ ಜಾಸ್ತಿ ಆಗಕ್ ಶುರುವಾಗಿದೆ ಹೌದು ಹೌದು ಅಲ್ಲ. ಅವೆಲ್ಲ ಬೇಡ ಅಂದ್ರೆ ಯೋಗಕ್ಕೆ ಬನ್ನಿ ಅಂತೀರಾ. ಹೌದು. ಆ ವ್ಯಾಪಾರ ಬ್ಯಾಡ ಅಂದ್ರೆ ಯೋಗ ಮಾಡಿ ಅಂತ ಹೇಳ್ತೀವಿ. ಈಗ ನಾವು ಬರೀ ನಮ್ಮ ದೇಶದಲ್ಲಿ ಮಾತ್ರ ಇದು ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ಇಂಟರ್ನ್ಯಾಷನಲ್ ಡೇ ಮಾಡಿದ್ರಿಂದ ಇಡೀ Yes. ಪ್ರಪಂಚಕ್ಕೆ ಪಸರಿಸೋದಕ್ಕೆ ಸಾಧ್ಯ ಆಯ್ತು. ಹೌದು. ಎಷ್ಟು ಖುಷಿ ಆಯ್ತು ನಿಮ್ಗೆ ಅವಾಗ ಕೇಳಿ, ಅಂತಾರಾಷ್ಟ್ರೀಯ ಇವಾಗ ದಿನಾಚರಣೆ. ನಮ್ ಗುರುಗಳು ಹೇಳ್ತಾ ಇದ್ರು ನಮ್ಗೆ, ನಮ್ ಗುರುಗಳು 74ರಲ್ಲಿ ನಮ್ಗೆ ಕಲ್ಸೋವಾಗ ಹೇಳ್ತಾ ಇದ್ರು, ಹ್ಮ್ ನಾನ್ ನಾನ್ ಇವತ್ತು ಹೇಳೋದನ್ನ ನೀವು ಇನ್ನು 25 ವರ್ಷ, ಅದು ಅವ್ರಿಗೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಹ್ಮ್ ಇನ್ನು 25 ವರ್ಷ ಆದ್ಮೇಲೆ ನಿಮಗ್ ಗೊತ್ತಾಗತ್ತೆ ಅಂತ ಹೇಳ್ತಿದ್ರು. ಹ್ಮ್ ಹ್ಮ್ ಅವ್ರಿಗೆ ಇದು ನಡೆದಿರ್ತಕ್ಕಂಥದ್ದು ಓಕೆ. ಸಾಕ್ಷಾತ್ ಇದರಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಇವ್ರೆ ಹೇಳ್ತಾ ಇದ್ರು ನಮ್ಗೆ. BKS ಅಯ್ಯಂಗಾರ್ರೆ ಹೇಳ್ತಾ ಇದ್ರು ತಮ್ಗೆ. ಹೌದು, ಹೇಳ್ತಾ ಇದ್ರು 25 ವರ್ಷ ಆದ್ಮೇಲೆ ನೀವು ಏನು ಅಂತ ಗೊತ್ತಾಗತ್ತೆ, ಇದ್ರ ಯೋಗದ್ದು ಏನು ಅಂತ. ಹ್ಮ್ ಅವ್ರೇನ್ ಕಂಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಸೊ ಅದರಂತೆನೆ ಆಗೋಯ್ತು. ಹ್ಮ್ ಸೊ ಅವ್ರ ಗುರುಗಳು ಅವಾಗ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಯಾವುದೋ ಒಂದು ರೀತಿಯಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಹ್ಮ್ ನಾವೇನೋ ಚೇಂಜಸ್ ಮಾಡ್ಬೇಕಾರೆ, ಏನೋ ಒಂದು ಕೇಳ್ಕೊಂಡಾಗ ನಾವು ಹ್ಮ್ ಕನಸಲ್ಲಿ ಬಂದ್ಬಿಟ್ಟು ಹಿಂಗ್ ಮಾಡು ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲಿವರೆಗೆ ಹೌದು ಇಂಟ್ಯೂಷನ್ ಅಥವಾ ಹೌದು ಒಂದು ಭಾವನೆ ನಿಮಗೆ ಹೌದು ಗೋಚರಿಸ್ತಾ ಇದೆ. ಹೌದು, ಅವ್ರ ಕನೆಕ್ಷನ್ ಇಟ್ಕೊಂಡ್ರೆ ಹಾ ಅವರು ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಗುಡ್ ಗುಡ್. ಎಸ್ ಸರ್, ನಮ್ಮ ಜೊತೆ ಗೀತಾ ಇದ್ದಾರೆ. ಎಸ್ ಸರ್. ಗೀತಾ ಬಿಂದು ಮಾಧವ್ ಅವರು. ಈ ಕೆಲವು ಮಾತಾಡ್ತಾ ಇದ್ದೀವಿ, ಅವ್ರ ಮಾತು ಹೇಗೆ ಅನ್ನಿಸ್ತು, ನೀವೇನಾದ್ರೂ ಅವ್ರನ್ನ ಒಂದೆರಡು ಪ್ರಶ್ನೆ ಕೇಳೋಂಗಿರಿ ಕೇಳ್ಬೋದು, ಆಮೇಲೆ ನಿಮ್ಮ ಅನಿಸಿಕೆಗೆ ಬರ್ತೀನಿ. ಇಲ್ಲ ಸರ್, ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಒಂದು ಏರಿಯಾಗೆ ಒಂದೊಂದು ಆಸ್ಪತ್ರೆಗಳು ಪ್ರಾರಂಭ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಊಟಕ್ಕಿಂತ ಜಾಸ್ತಿ ಮಾತ್ರೆಗಳು ತಗೊಳ್ಳೋರು ತುಂಬಾ ಆಗಿದ್ದಾರೆ. ಹ್ಮ್ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿಜಕ್ಕೂ ಆರೋಗ್ಯದ ಈ ಯಾವ ಕಡೆ ಹೋಗ್ತಿದೆ ಪರಿಸ್ಥಿತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ದುಡ್ದಿರೋದ್ರಲ್ಲಿ ಒಂದು 50% ಪ್ರತಿನಿತ್ಯ ಹಾಸ್ಪಿಟಲ್ಗೆ ಎತ್ತಿಡ್ತಿದ್ದಾರೆ ಅಂತಂದ್ರೆ, ಮತ್ತೆ ಇನ್ನ ಮುಂದೆ ನಮ್ಮ ಮಕ್ಕಳ ಕತೆ ಏನು ಅಂತ ಅನಿಸ್ತಾ ಇದೆ. ಹ್ಮ್ ಮತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರು, ಅರ್ಥ ಆಗೋ ರೀತಿ ಹೇಳಿದ್ರು. ಹೌದು, ಅವ್ರು ಹೇಳಿದೆಲ್ಲ ಖಂಡಿತ ನಿಜ. ನಾವು ನಮ್ಮ ಒಂದು ಸಮಯದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ಯೋಗ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಸ್ವಲ್ಪ ನಾವು ಆಸ್ಪತ್ರೆಗಳಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ನಾವು ದುಡ್ದಿರೋದು ಸ್ವಲ್ಪ ಉಳಿತಾಯ ಮಾಡಬಹುದು. ಓಕೆ. ಎಸ್ ಬಿಂದು ಮಾಧವ್ ಅವರೇ, ನಿಮ್ಮ ಒಂದು ಯೋಗ ಸೆಂಟರ್ ಎಲ್ಲಿದೆ, ಹೆಸರು ಮತ್ತೆ ವಿಳಾಸ ಹೇಳ್ಬೋದಾ? ನಮ್ದು ಸಮೃದ್ಧಿ ಯೋಗ ಸೆಂಟರ್ ಅಂತ ಬೈನ್ಪಾಳ್ಯ ಸರ್. ಈ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಹತ್ರ ಆಗ್ತದೆ. ಹತ್ರ ಆಗತ್ತೆ. ಹಾಗೆ ನಿಮ್ಮ ಸಮೃದ್ಧಿ ಯೋಗ ಸೆಂಟರ್. ಮೊಬೈಲ್ ನಂಬರ್ ಕೊಟ್ಬಿಟ್ಟಿವಿ, ಯಾರಾದ್ರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಲಿ ನಿಮ್ನ. ಸರಿ ಸರ್, 9535937063. ಇನ್ನೊಂದ್ಸರಿ ಹೇಳಿ. ಇನ್ನೊಂದ್ಸರಿ 9535937063. ಎಸ್ ಸ್ನೇಹಿತರೆ, ಯಾಕೆ ನಾನು ನಂಬರ್ ಕೊಡಿಸ್ತಾ ಇದ್ದೀನಿ ಅಂದ್ರೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಬಿಂದು ಮಾಧವ್ ಅವ್ರ ಹತ್ರ ಹೋದ್ರೆ ಅವರು ಸರಿಯಾಗಿ ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಂತ, ಆ ಒಂದು ದೃಷ್ಟಿಯಿಂದ ಬಿಂದು ಮಾಧವ್ ಅವ್ರನಲ್ಲಿ ನಾನು ವಿನಂತಿ ಮಾಡಿದೆ. ಒಟ್ಟಾರೆ ಈ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಈಗ ಏನ್ ನಂಬರ್ ಕೊಟ್ನಲ್ಲ, ಹ್ಮ್ ಇದು ಫಸ್ಟ್ ಹೇಳ್ತೀನಿ. ಈ ಅವರು ನನ್ನನ್ನು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡೋದು, ನಿಮ್ ಕ್ಲಾಸ್ಗೆ ಬರ್ಬೇಕು ಅಂತಿಲ್ಲ. ಹ್ಮ್ ಅವ್ರು ಏನೇ ಡೌಟ್ ಇದ್ರು ಕೇಳ್ಕೋಬಹುದು. ಓಕೆ. ಅವ್ರಿಗೆ ಮೆಡಿಕಲ್ ಇಶ್ಯೂಸ್ ಇದ್ರೆ ಹ್ಮ್ ಅಥವಾ ಕನ್ಫ್ಯೂಷನ್ ಇದ್ರೆ, ಹ್ಮ್ ಯಾವ ಡಾಕ್ಟರ್ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವ ಸಿಸ್ಟಮ್ ಅಳವಡಿಸ್ಕೋಬೇಕು, ಅಲೋಪತಿನ, ಹೋಮಿಯೋಪತಿನ, ಆಯುರ್ವೇದನ, ಸಿದ್ಧನ, ಯಾವ ಎಲ್ಲಾನು ಸ್ವಲ್ಪ ಗೊತ್ತಾಗೋಗ್ಬಿಟ್ಟಿದೆ ನಿಮ್ಗೆ. ಎಲ್ಲಾನು ಗೊತ್ತಾಗುತ್ತೆ. ಎಲ್ಲಾ ಡಾಕ್ಟರ್ಸ್ ಟಚ್ ಇದೆ. ಗುಡ್ ಗುಡ್, ವೆರಿ ಗುಡ್. ಯಾಕಂದ್ರೆ ಆದ್ರಿಂದ ಇವರು ಫಾರ್ಮಸಿನಲ್ಲಿ ಕೆಲಸ ಮಾಡಿದ್ದವರಾಗಿರೋದ್ರಿಂದ ಹೌದು ವೈದ್ಯರ ಎಲ್ಲಾ ಪರಿಚಯ ಇದೆ. ಎಲ್ಲಾ ಆದ್ರೆ ಹೆಡ್ ಅಲ್ಲಿಗೆ ಆಫೀಸ್. ಹೋಗ್ಲೇಬೇಡಿ, ಅಲ್ಲಿಗೆ ಸರಿ ಹಾ ಮಾಡ್ಕೊಳ್ಳಿ, ಹಾ ಎಮರ್ಜೆನ್ಸಿ ಮಾತ್ರ ಅಲ್ಲಿಗೆ ಹೋಗಿ ಅಂತ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ. ಹೌದು ಹೌದು ಹೌದು. ಎಲ್ಲಪ್ಪ ಅಂತಂದ್ರೆ ಅವ್ರಿಗೆ ನಿಯರೆಸ್ಟ್ ಯಾವ್ದು ಅನುಕೂಲ ಇದೆ ಆಮೇಲೆ ಯಾವ್ದು ಚೀಪ್ ಅಂಡ್ ಬೆಸ್ಟ್ ಇದೆ, ಅದು ಹೇಳ್ಬೇಕಾಗತ್ತೆ ನಾವು.
ಹ್ಮ್ ಯಾಕಂದ್ರೆ ಒಬ್ರು ಡಾಕ್ಟರ್ ಹತ್ರ ಹೋದಾಗ ಒಮ್ಮೆ ಆಪರೇಷನ್ ಅಂದ್ಬಿಡ್ತಾರೆ ಒಂದೊಂದ್ಸರ್ತಿ. ಹ್ಮ್ ಒಂದೊಂದ್ಸರ್ತಿ ನಿಮ್ಗೆ ಎಲ್ಲ ವ್ಯಾಪಾರ ಆಗ್ಬಿಟ್ಟಿದೆ ಇವಾಗ. ನರ್ಸಿಂಗ್ ಹೋಮ್ ಹೋದ್ರೆ ಒಂದ್ ಸಣ್ಣ ಗ್ಯಾಸ್ಟ್ರೈಟಿಸ್ಗೆ ಗ್ಯಾಸ್ಟ್ರೈಟಿಸ್ ಮಾತ್ರೆ ಒಂದು 20 ರೂಪಾಯಿದ್ ಮಾತ್ರೆ. ಹ್ಮ್ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ECG, ಎಕೋ ಎಲ್ಲಾ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ನಿಮ್ಗೆ ಏನಾದ್ರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಡೌಟ್ ಇದ್ರೂನು ಬಿಂದು ಮಾಧವ್ ಅವ್ರನ್ನ ಸಂಪರ್ಕ ಮಾಡಿ. ಡೆಫಿನೆಟ್ಲಿ ಸರ್, ಗೈಡೆನ್ಸ್ ತಗೋಬಹುದು. ಸೂರ್ಯ ನಮಸ್ಕಾರದ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ ಸರ್. ಸೂರ್ಯ ನಮಸ್ಕಾರ ಎಲ್ಲಾ ರೀತಿಯಿಂದ ಆಸನಗಳಲ್ಲಿ ಏನು ಮಾಡದೇ ಇದ್ದಾಗೂ ನಾವು ಒಂದು 13 ಸೂರ್ಯ ನಮಸ್ಕಾರ ಮಂತ್ರ ಸಮೇತ ದಿವಸ ಮಾಡಿದ್ರೆ ಹ್ಮ್ ಆರೋಗ್ಯ ನಮ್ಗೆ 75% ಚೆನ್ನಾಗಿರ್ತದೆ. ಸೂರ್ಯ ಆಗಂತೀರಾ? ನಮಸ್ಕಾರ ಹಾ 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 ಓಕೆ. ಸೂರ್ಯ ನಮಸ್ಕಾರ ರೆಗ್ಯುಲರ್ ಆಗಿ ಮಾಡಿ. ಮಂತ್ರ ಸಮೇತ ಮಾಡ್ಬೇಕು. ಓಕೆ. ಈ ಪ್ರಾಣಾಯಾಮ ಅಂತಾರಲ್ಲ, ಹ. ಆ, ಉಸಿರಿನ ಜೊತೆಗೆ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಈಸ್ ವ್ಯಾಯಾಮ ಆಫ್ ಪ್ರಾಣ. ಹಾ 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 ಅಂದ್ರೆ ಆಸನದ ಬೇಸಿಕ್ ನೆಕ್ಸ್ಟ್ ಲೆವೆಲ್. ಅಂದ್ರೆ ಆಸನ ಆದ್ಮೇಲೆ ಪ್ರಾಣಾಯಾಮ ಬರ್ತದೆ. ಫಸ್ಟ್ ಆಸನ ನಾಲ್ಕನೇ. ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡಿ. ಹೌದು. ಧ್ಯಾನ ಆ ಧ್ಯಾನ ಕೊನೆಗೆ ಬರುತ್ತದೆ. ಧ್ಯಾನ, ಧಾರಣ, ಸಮಾಧಿ ನೆಕ್ಸ್ಟ್ ಬರ್ತದೆ. ಹಾ 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 ಧ್ಯಾನ ಅನ್ನೋದು ನೆಕ್ಸ್ಟ್ ಬರ್ತದೆ. ಅಂದ್ರೆ ಬಟ್ ಧ್ಯಾನ ಅನ್ನೋದು ದೇಹಕ್ಕೆ ಫಸ್ಟ್, ಆಮೇಲೆ ಹೌದು, ಆ, ಉಸಿರಿನ ಕಡೆಗೆ ಗಮನ ಹೌದು. ಕೊಡ್ತೀರಾ? 8 ವಿಧಗಳಿದಾವೆ. ಹೇಳಿ ಯಮ ಸರ್. ನಿಯಮ. ಹ್ಮ್ ಯಮ ನಿಯಮ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್. ಹ್ಮ್ ಅಂದ್ರೆ ನಾವು ಹೇಗಿರ್ಬೇಕು, ಹ್ಮ್ ಇನ್ನೊಬ್ಬರ ಜೊತೆಗೆ ಹೇಗಿರ್ಬೇಕು, ಆಮೇಲೆ ನಮ್ಮ ದೇಹ ಆರೋಗ್ಯಕ್ಕೆ ಏನ್ ತಗೋಬೇಕು, ಹ್ಮ್ ಏನ್ ತಗೋಬಾರ್ದು, ಇವೆಲ್ಲ ಯಮ ನಿಯಮದಲ್ಲಿ ಬರ್ತವೆ. ಹ್ಮ್ ಹ್ಮ್ 3ನೇ ಪಾರ್ಟು ಆಸನ. ಹ್ಮ್ ಆಸನ ಫಿಸಿಕಲ್ ಎಕ್ಸರ್ಸೈಸ್. ಹ್ಮ್ ಅದು ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋಂಗಿಲ್ಲ, ಯೋಗಾಸನ ಅಂತ ಅನ್ಬೇಕು. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಉಸಿರಾಟದ ಜೊತೆಗೆ ನಾವು ಮಾಡ್ತೀವಿ, ಮೈಂಡ್ ಜೊತೆಗೆ ಮಾಡ್ತೀವಿ. ಮೈಂಡ್ ಬಾಡಿ ಎರಡು ಸೇರ್ಕೊಂಡು ನಾವು ಮಾಡೋದ್ರಿಂದ ಅದಕ್ಕೆ ಯೋಗಾಸನ ಅಂತ ಹೇಳ್ತೀವಿ. ಕರೆಕ್ಟ್. ಅದಾದ್ಮೇಲೆ ಪ್ರಾಣಾಯಾಮ. ಹ್ಮ್ ಅದು ಆದ್ಮೇಲೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಹ್ಮ್ ಆಮೇಲೆ ಧಾರಣ, ಆಮೇಲೆ ಧ್ಯಾನ. ಹಾ ಹಾ ಆ ಧ್ಯಾನ ಆದ್ಮೇಲೆ ಸಮಾಧಿ. ಓಕೆ ಓಕೆ. ಈಗ ನಮ್ಮ ನೇತ್ರಾವತಿ ಅನ್ನೋರು ವಿಜಯಪುರದ ಗೃಹಿಣಿಯಾಗಿದ್ರು. ಈಗ ಯೋಗ ಶಿಕ್ಷಕಿ ಅಂತ ಕೂಡ ಕರ್ಸ್ಕೊತಾ ಇದ್ದಾರೆ, ಆಗಿದ್ದಾರೆ ಯೋಗದ ಬಗ್ಗೆ. ಆ, ನೇತ್ರಾವತಿ ಅವರೇ, ನಮ್ಮ ಬಿಂದು ಮಾಧವ ಅವರ ಮಾತುಗಳು ಏನು ಅನ್ನಿಸ್ತು ಮತ್ತು ತಾವೇನು ಹೇಳ್ತೀರಾ ಯೋಗ ದಿನಾಚರಣೆ ಟೈಮಲ್ಲಿ? ನಮಸ್ತೆ ಸರ್. ಇವತ್ತಂದ್ರೆ ಯೋಗ ಎಲ್ಲರಿಗೂ ಇವತ್ತಿನ ದಿನಮಾನಗಳು ಎಲ್ಲರಿಗೂ ಬೇಕು, ಕಂಪಲ್ಸರಿ. ಯಾಕಂದ್ರೆ ಯೋಗ ಅಂದ್ರೆ ಆರೋಗ್ಯ ಕೊಡುವಂಥದ್ದು. ಅಂದ್ರೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಬ್ಯಾಲೆನ್ಸ್ ಇದ್ರೆ ಮನುಷ್ಯನ ಲೈಫ್ ಸುಂದರವಾಗಿರ್ತದ ಅಂತ ಹೇಳ್ತಾರ. ಅದೇ ಮತ್ತೆ ಯಾವುದೇ ಮನುಷ್ಯನಿಗೆ ಇವತ್ತಿನ ರೋಗ ರುಜಿನಗಳದೇ ಜಾಸ್ತಿ. ಪ್ರತಿಯೊಬ್ಬರ ಮನೆಯಲ್ಲಿ ಯಾರ ಮನೆಯಲ್ಲಿ ರೋಗ ಇಲ್ಲ ಅಂತ ಅದಕ್ಕೆ ಹೇಳಪ್ಲೇನೆ ಇಲ್ಲ. ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಆಗ್ಬಿಟ್ಟಿದೆ. ಈಗ ಏನು ಇಲ್ಲಾಂದ್ರೂ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಯಾವುದೇ ಪ್ರತಿಯೊಂದು ಕಾಮನ್ ಆಗಿಬಿಟ್ಟಿದೆ. ಈ ಇವತ್ತಿನ ದಿನಮಾನಗಳಲ್ಲಿ ಯೋಗ ಅನ್ನೋದು ಕಂಪಲ್ಸರಿ ಕಡ್ಡಾಯವಾಗಿ ಯಾರು ಮಾಡ್ಕೋತಾರಲ್ಲ ಅವ್ರದ್ದು ಇನ್ನೊಂದ್ ಚೂರು ಬದುಕಬಹುದು, ಇನ್ನೂ ಒಂದ್ ಸ್ವಲ್ಪ ಆಯುಷ್ಯ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಬಿಂದು ನೀವು ಬಿಂದು ತುಂಬಾ ಮಾಧವ್ ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳ್ತೀರಾ? ಸರ್, ಈಗ ಪ್ರಾಣಾಯಾಮ ಮತ್ತೆ ಯೋಗಾಸನ ಅಂದ್ರೆ ಈಗ ಡೈಲಿ ರೆಗ್ಯುಲರ್ ಇರುವ ಜನರಿಗೆ ಏನ್ ಅನಿಸ್ತದ, ಎಷ್ಟು ಟೈಮ್ ಮಾಡ್ಬೇಕಂತ ಅಂದ್ರೆ ಈಗ ಯೋಗಾಸನ ಎಷ್ಟು ಮಾಡ್ಬೇಕು, ಪ್ರಾಣಾಯಾಮ ಯಾಕಂದ್ರೆ ಈಗ ಇವತ್ತಿನ ಬಿಡುವಿನ ಸಮಯ ಕಡಿಮೆ ಜನರಿಗೆ ಎಲ್ಲರಿಗೂ. ಅಂದ್ರೆ ಈ ಕರೆಕ್ಟ್ ಒಂದು ಟೈಮಿಂಗ್ ಎಷ್ಟಿಷ್ಟು ಮಾಡಿದ್ರೆ ಅವರು ಆರೋಗ್ಯ ಸರಿ ಹೊಂದಬಹುದು ಇವತ್ತಿನ ದಿವಸ? ಒಬ್ಬರಿಗೆ ಕರೆಕ್ಟ್ ಟೈಮ್ ಅಂತ ಏನು ನಾವು ಫಿಕ್ಸ್ ಮಾಡೋದಿಲ್ಲ. ಅವ್ರವ್ರ ಟೈಮಿಂಗ್ ಒಬ್ಬರಿಗೆ 30 ವರ್ಷದವ್ರಿಗೆ ಜಾಸ್ತಿ ಬೇಕಾಗತ್ತೆ, 60 ವರ್ಷ ಕಡಿಮೆ ಬೇಕಾಗತ್ತೆ. ಹೌದಾ? 70 ವರ್ಷ ಇನ್ನೂ ಕಡಿಮೆ ಬೇಕಾಗತ್ತೆ. ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಇರ್ತದೆ ಅದು. ಹ್ಮ್ ಹ್ಮ್ ಒಬ್ರಿಗೆ 1.5 ಗಂಟೆ ಆದ್ರೆ ಸಾಲೋದಿಲ್ಲ, 1 ಮುಕ್ಕಾಲು ಗಂಟೆ ಬೇಕು. ಕೆಲವೊಬ್ಬರಿಗೆ 40 ಮಿನಿಟ್ಸ್ ಆದ್ರೆ ಸಾಕಾಗತ್ತೆ. ಸೊ ಅವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ ಅದು. ನಾವು ಹಿಂಗಂತ ಫಿಕ್ಸ್ ಮಾಡಕ್ ಆಗೋದಿಲ್ಲ. ಅಂದ್ರೆ ನನ್ನ ಒಂದು ಸಲಹೆ ಏನು ಅಂದ್ರೆ, ಒಬ್ಬ ಗುರುವಿನ ಬಳಿ ಕಲಿತರೆ ಒಳ್ಳೆಯದು. ಗುರು ಏನ್ ಮಾಡ್ತಾರೆ, ಅವರ ಅನುಭವದಲ್ಲಿ ನಿಮಗೆ ಎಂತ ಆಸನಗಳು ಸೂಕ್ತ, ಹ್ಮ್. ನಿಮಗೆ ಯಾವ ಕಾಯಿಲೆ ಇದೆ, ಯಾವ ಬ್ಯಾಕ್ ಗ್ರೌಂಡ್, ಯಾವುದನ್ನ ಎಷ್ಟು ಮಾಡಿದರೆ ಒಳ್ಳೆಯದು ಅನ್ನುವ ಮಾರ್ಗದರ್ಶನವನ್ನ ನೀಡ್ತಾರೆ. ಆ ಮಾರ್ಗದರ್ಶನ ಮತ್ತು ಗುರುವಿನ ಸಹಕಾರ, ಅವರ ಸಂಪರ್ಕದಲ್ಲಿರೋದು ತುಂಬಾ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸರ್, ಗುರುವಿನ ಮಾರ್ಗದರ್ಶನ ಈಗ ತಮಗೆ BKS ಅಯ್ಯಂಗಾರ್ ಅಂತ ಒಬ್ಬ ದೊಡ್ಡ ಆ, ವ್ಯಕ್ತಿ ಈ ಕ್ಷೇತ್ರದಲ್ಲಿ, ಅಂಥವರಿಂದನೇ ನಿಮಗೆ ತರಬೇತಿ ಆಗಿದೆ. ನಾನಂತೂ ಅವ್ರನ್ನ ವೈಯಕ್ತಿಕವಾಗಿ ಬೇರೆ ಭೇಟಿ ಮಾಡಿ ಬೆಳಗಿನ ಸಂಜೆವರೆಗೂ ಇಡೀ ದಿನ ಇದ್ದೆ ಅವ್ರ ಜೊತೆ.
ತುಂಬಾ ಆತ್ಮೀಯವಾಗಿ ನೋಡ್ಕೊಂಡ್ರು. ಒಂದು ಮೆಮೆಂಟೋ ಕೂಡ ಕೊಟ್ಟಿದ್ದಾರೆ, ನಮ್ಮ ಆಫೀಸಲ್ಲಿ ಇಟ್ಟಿದ್ದೇನೆ. ಆ, ಈಗ ಅವ್ರಿಲ್ಲ, ಆದ್ರೆ ಅವ್ರ ಜೊತೆ ಕಳೆದ ಸಮಯ ಮಾತ್ರ ಮರೆಯಕ್ಕಾಗಲ್ಲ. ಯಾಕೆ ಹೌದು 95 ಅಲ್ಲಿ ಒಂದು 18-20 ಇಯರ್ಸ್ ಯುವಕರು ತರ ಇದ್ರು ಸರ್. ಹೌದು. ಸೊ ಈಗ ಗುರುಗಳಿಂದನೇ ಯಾಕೆ ಕಲಿಬೇಕು ಅಂತಾನೆ ನಿಮ್ಗೊಂದು ಪ್ರಶ್ನೆ ಕೇಳ್ತಾನೆ ಸರ್. ಗುರುಗಳಿಂದಲೇ ಯಾಕೆ ಕಲಿಬೇಕು ಅಂದ್ರೆ ಗುರುಗಳು ಇಲ್ದೆ ಕಲ್ತ್ರೆ ತಪ್ಪು ಮಾಡ್ತೀವಿ ನಾವು. ನಾವೇನ್ ತಪ್ಪು ಮಾಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಗುರುಗಳಿಲ್ಲ ಅಂದ್ರೆ. ತಪ್ಪು ಮಾಡಿದಾಗ ಅಡ್ವರ್ಸ್ ಇಫೆಕ್ಟ್ ಆಗ್ಬಿಡ್ತದೆ. ಸೊ ಗುರು ಬೇಕೇ ಅಡ್ವರ್ಸ್ ಬೇಕು. ಎಫೆಕ್ಟ್ ಆಗಬಾರದು. ಇದು ಹಾ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಇದು. ಹೌದು 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 ಯಾಕೆಂದ್ರೆ ಏನೋ ಮಾಡಕ್ ಹೌದು. ಹೋಗಿ ಏನೋ ಮಾಡ್ಕೊಳ್ಳೋದು. ಇದಕ್ಕೆ ಆ, ಎಲ್ಲದಕ್ಕಿಂತ ಅನುಭವ ತುಂಬಾ ಮುಖ್ಯ. ಖಂಡಿತ ಒಪ್ತೀನಿ ಹಾ. ಸರ್. ಆ ಯಾಕಂದ್ರೆ ಮಾತಲ್ಲಿ ಯಾರು ಸುಮಾರು ಹೆಚ್ಚು ಅನುಭವವನ್ನ ಉಳ್ಳವರಾಗಿರ್ತಾರೋ ಹಾ ಅದರಿಂದ ತುಂಬಾನೇ ಸಹಾಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಸ್ಪೆಷಲಿ ಯೋಗಾಸನದಲ್ಲಿ ಪ್ರಾಕ್ಟಿಕಲ್, ಥಿಯರಿಗಿಂತ ಪ್ರಾಕ್ಟಿಕಲ್ ಏನ್ ಅನುಭವ ಇರುತ್ತಲ್ಲ, 108 ತರ ಪೇಷಂಟ್ ನೋಡಿರ್ತೀವಿ. ಸೊ ಹ್ಮ್ ಅವು ಒಬ್ಬೊಬ್ಬರಿಗೆ ಒಂದೊಂದ್ ತರ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಏನ್ ಹೆಚ್ಚು ಕಡಿಮೆ ಆಗಿದೆ ಅಂತ. ಸೊ ಅವ್ರಿಗೆ ಗೊತ್ತಾದ ತಕ್ಷಣ ಇವ್ರಿಗೆ ಇಂಥದೇ ಮಾಡಿಸ್ಬಾರ್ದು, ಇಂಥದೇ ಮಾಡಿಸ್ಬೇಕು, ಇಷ್ಟೇ ಲಿಮಿಟ್ ಅಂತ ಅವ್ರವ್ರಿಗೆ ಹೇಳ್ಬೇಕು. ಸೊ ಅವ್ರ ಕ್ಲಾಸ್ ನಲ್ಲಿ ಇರುವಾಗ ಅವರು ಅಷ್ಟೇ ಲಿಮಿಟ್ ನಲ್ಲೇ ಮಾಡ್ಬೇಕು. ಎಸ್ ಸರ್, ಅದು ಗುರುಗಳ ಮಾರ್ಗದರ್ಶನ ಅಷ್ಟು ಕೊಡ್ಲೇಬೇಕಾಗತ್ತೆ. ಹೌದು. ಹೊನ್ನಾವರದ ಎಂಜಿನಿಯರ್, KPCL ಇಂಜಿನಿಯರ್ ರವಿ. ರವಿ ಮಾತಾಡಿ ಬಿಂದು ಮಾಧವ ಸರ್ ಜೊತೆ. ಬಿಂದು ಮಾಧವ್ ಸರ್ಗೆ ನಮಸ್ಕಾರಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಅದೇ ಈಗ ನಾವು ಯೋಗ ಅಂದ್ರೆ ಬಟ್ ನಾವು ಆಸನಕ್ಕೆ ಹೋಗ್ತೀವಿ ಸರ್. ಸಾಮಾನ್ಯವಾಗಿ ಎಲ್ಲರೂ ಹೌದು ಡೈರೆಕ್ಟ್ ಆಸನಗಳನ್ನ ಮಾಡ್ತಾ ಇರ್ತೇವೆ. ಹೌದು ಯಮ ಮತ್ತು ನಿಯಮಕ್ಕೆ ಪ್ರಾಮುಖ್ಯತೆ ನಾವು ಕೊಡ್ತಾನೆ ಇಲ್ಲ. ಹೆಚ್ಚಿನವರಿಗೆ ಅದ್ರ ಪ್ರಾಮುಖ್ಯತೆನೇ ಗೊತ್ತಿಲ್ಲ. ಕರೆಕ್ಟ್. ಸೊ ಹೀಗಾಗಿ ಅದನ್ನ ಯಮ ನಿಯಮ ಸರಿಯಾಗಿ ಪಾಲನೆ ಮಾಡಿದ್ರೆ ಆಸನದ ಒಂದು ಲಾಭ ಹೆಚ್ಚು ಪಡಿಬಹುದು ಅನ್ನೋದು ಹೌದು ನಮಗೆ ಹೌದು ಇನ್ನೂ ಅದ್ರ ಅರಿವು ಹೆಚ್ಚಾಗ್ತಾ ಇಲ್ಲ ಅಂತ ಹೌದು ಅನಿಸ್ತದೆ ಸರ್. ಹೌದು. ಈಗ ಈಗಿನ Yes, ಹೇಳಿ sir. ಹೇಳಿ ಹೇಳಿ. ಈಗ ಸರಿ, ಕೆಲವು ತಿಂಗಳುಗಳಿಂದ ನಾನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ SPYSS ನಲ್ಲಿ ನಾನು ಈ ಯೋಗಕ್ಕಾಗಿ ಜೋಡಿಸ್ಕೊಂಡಿದ್ದೇನೆ ಸರ್ ಈಗ. ಸೊ ಅದು ಜೋಡಿಸ್ಕೊಂಡಾಗ ನನಗೆ ಇದ್ರ ಮಹತ್ವ ಗೊತ್ತಾಯ್ತು. ಯಾಕಂದ್ರೆ ನಾನು ಮೊದಲು ಬರೀ ಒಂದು ಎಕ್ಸರ್ಸೈಸ್ ಟೈಪ್ ಅನ್ಕೊಂಡಿದ್ದೆ ಹೊರತಾಗಿ ಈ ಯೋಗದ ಮಹತ್ವ ಮತ್ತೆ ಅದು ಒಂದು ಬದ್ಧತೆ, ಒಂದು ಡಿಸಿಪ್ಲಿನ್ ಏನಿದೆಯಲ್ಲ, ಯಮ ನಿಯಮ ಆಸನ ಪ್ರಾಣಾಯಾಮ ಹೀಗೇನ್ ಸೀಕ್ವೆನ್ಸ್ ಇದೆಯಲ್ಲ ಸರ್, ಅದ್ರ ಪ್ರಕಾರದೊಳಗೆ ನಾವು ಹೋಗ್ತಾ ಇದ್ರೆ ಯಮ ನಿಯಮ ಸ್ಕಿಪ್ ಮಾಡ್ತಾ ಇದೀವಿ, ಆಸನಕ್ಕೆ ಡೈರೆಕ್ಟ್ ಹೋಗ್ತಾ ಇದ್ವಿ. ಅದರಿಂದ ಅದನ್ನ ಹೇಗೆ ನಾವು ಯಮ ನಿಯಮನ ನಾವು ಫಸ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂತಕ್ಕಂಥದ್ದು ತಿಳಿಸ್ಕೊಡಿ ಸರ್ ನಮ್ಗೆಲ್ಲ. ಯಮ ನಿಯಮ ನಾವು ಪಾಲಿಸಬೇಕು ಅಂದ್ರೆ ನಾವು ಕೆಲವೊಂದು ತಂತ್ರ ಉಪಯೋಗಿಸ್ಬೇಕು. ಕೋಪ ಮಾಡ್ಕೋಬಾರ್ದು ಅಂತ ನಮ್ಗೆ ನಾವೇ ಹೇಳ್ಕೋಬೇಕು. ಎಸ್ ಸರ್. ಎಂತ ಸೀಕ್ವೆನ್ಸ್ ಅಲ್ಲೂ ಕೋಪ ಮಾಡ್ಕೋಬಾರ್ದು. ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನ್ ಕೆಲವೊಂದು ತಂತ್ರಗಳನ್ನ ಉಪಯೋಗಿಸ್ಬೇಕು. ಉಸಿರಾಟದ ಕಡೆ, ಕೋಪ ಬಂದಾಗ ಉಸಿರಾಟದ ಕಡೆ ಗಮನ ಕೊಡ್ಬೇಕು. ಆಮೇಲೆ ಹೊರಗಡೆ ಟೀ ಕಾಫಿ ಜಾಸ್ತಿ ಕುಡಿಬಾರ್ದು, ಅಡಲ್ಟ್ರೇಟೆಡ್ ಇರುತ್ತೆ. ಇದನ್ನ ನಮಗ್ ನಾವೇ ನಿಯಮ ಹಾಕೋಬೇಕು. ಕೆಲವೊಂದು ನಿಯಮ ನಾವೇ ಹಾಕೊಂಡಾಗ್ಲೇನೆ ಅದು ಸಾಧನೆ ಆಗೋದು, ಅಲ್ಲಿವರೆಗೂ ಸಾಧನೆ ಆಗೋದಿಲ್ಲ. ಇನ್ನೊಬ್ರಿಗೆ ಉನ್ನತಿ ನೋಡಿ ಖುಷಿ ಪಡ್ಬೇಕು ನಾವು. ಇದು ನಿಯಮದಲ್ಲೇ ಬರ್ತದೆ. ಇನ್ನೊಬ್ರು ಉನ್ನತಿ ನೋಡಿ ಖುಷಿ ಪಡ್ಬೇಕು. ಇನ್ನೊಂದು ಪಾರ್ಟ್ ನಾನು ಹೇಳೋದಿಲ್ಲ, ಗೊತ್ತಾಯ್ತಲ್ಲ. ಆ ರೀತಿ ನಾವು ಧನಾತ್ಮಕವಾಗಿ ಹೋದಾಗ ನಮ್ಮ ಆರೋಗ್ಯ ಯಮ ನಿಯಮ ಪಾಲಿಸ್ಲಕ್ ಅನುಕೂಲ ಆಗ್ತದೆ. ಇವಾಗ ನೋಡ್ರಿ, ಕೆಲವೊಂದು ಗಾದೆ ಮಾತಿರ್ತವೆ, ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು, ಇವೆಲ್ಲ ಇರ್ತವೆ. ಇವೆಲ್ಲ ತಂತ್ರಗಳನ್ನ ಉಪಯೋಗಿಸ್ಬೇಕು. ಈ ತಂತ್ರಗಳನ್ನ ಉಪಯೋಗಿಸ್ಕೊಂಡಾಗ ನಮ್ಮ ಮನಸ್ಸು ಏಕಾಗ್ರಚಿತ್ತವಾಗಿರ್ತದೆ. ಆಮೇಲೆ ನಾವು ಏನ್ ಮಾಡ್ತೀವಿ, ಸ್ಥಿಮಿತವಾಗಿರ್ತೀವಿ. ಮನಸ್ಸಿನ ಸಮತೋಲನ ಉಳಿತದೆ. ಅದು ಉಳಿದಾಗ ನಮಗೆ ಯಮ ನಿಯಮ ಪಾಲಿಸಕ್ ಅನುಕೂಲ ಆಗ್ತದೆ. ಈಗ ಈಗಿನ ಸ್ಟೈಲ್ ಅಲ್ಲಿ, ಈಗಿನ ಆಹಾರ ಪದ್ಧತಿಯಲ್ಲಿ ನಿಮ್ಗೆ ಯಮ ನಿಯಮ ಬಹಳ ಕಷ್ಟ ಇದೆ. ಎಲ್ಲಾ ಫುಡ್ ಅಡಲ್ಟ್ರೇಟೆಡ್ ಇದೆ. ಅದರಲ್ಲೇ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಆರ್ಗ್ಯಾನಿಕ್ ಫುಡ್ ತಗೋಬೇಕು, ಮನೆಯಲ್ಲಿ ಬೆಳೆದ ಫುಡ್ ತಗೋಬೇಕು, ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡ್ಬೇಕು. ಇದೆಲ್ಲ ಮಾಡ್ಬೇಕು. ಆಮೇಲೆ ಮನಸ್ಸಿಂದು ನಿಮಗೆ ಗೊತ್ತೇ ಇದೆ, ಯಮ ನಿಯಮ ನೀವು SSY ನೋಡಿದ್ದೀರಿ, ನಾವು ಹೆಚ್ಚಿನ ಹೇಳೋದು ಅವಶ್ಯಕತೆ ಇಲ್ಲ. ಅದನ್ನು ಪಾಲಿಸಿದ್ರೆ ಆಸನದ ರಿಸಲ್ಟ್ ನಿಮಗೆ 80 to 90% ಸಿಗುತ್ತೆ. ಇದು ನೀವು ಹೇಳೋದು ನಿಜವಾಗ್ಲೂ ಸತ್ಯ. ಯಮ ನಿಯಮ ಪಾಲಿಸಿದ್ರೆ ಆಸನ ರಿಸಲ್ಟ್ ಜಾಸ್ತಿ ಸಿಗುತ್ತೆ. ಧನ್ಯವಾದಗಳು. ಎಸ್ ರವಿ, ಥ್ಯಾಂಕ್ ಯು ವೆರಿ ಮಚ್. ಬಿಂದು ಮಾಧವ್ ಅವರು ನಮಗೆ ಸುಮಾರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನೊಬ್ರು ಪ್ರೇಮಲತಾ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಇದ್ದಾರೆ. ಪ್ರೇಮಲತಾ ಅವರೇ, ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮಾತುಕತೆ? ನಮಸ್ಕಾರ ಸರ್. ನಮಸ್ಕಾರ.
ಚೆನ್ನಾಗಿದೆ ಸರ್. ನಾನು ಹೋಗಿದ್ದೆ ಯೋಗಾಸನಕ್ಕೆ. ಆದ್ರೆ ನಮಗೆ ಇದು ಯಮ ನಿಯಮ ಮತ್ತೆ ಇನ್ನೊಂದು ಪ್ರತ್ಯಾಹಾರ ಅದ್ಯಾವುದು ಹೇಳ್ಕೊಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿರೋದು ಧ್ಯಾನಕ್ಕೆ ಹೋಗಿದ್ದೀನಿ, ತಾಟಕ ಧ್ಯಾನಕ್ಕೆ ಹೋಗಿದ್ದೀನಿ, ಆಸನ ನೋಡಿದೀನಿ, ಆಮೇಲೆ ಸೂರ್ಯ ನಮಸ್ಕಾರ ಇದನ್ನ ಸ್ವಲ್ಪ ಕಲ್ತಿದ್ದೀನಿ. ಆದ್ರೆ ನನ್ಗೆ ಯಾವಾಗಾದ್ರು ಟೈಮ್ ಸಿಕ್ತಾಗ ರೆಗ್ಯುಲರ್ ಆಗಿ ಮಾಡಕ್ ಆಗಲ್ಲ ಸರ್. ನಂಗೆ ಸ್ವಲ್ಪ ಟೈಮ್ ಸಿಕ್ತಾಗ ಮಾಡ್ತೀನಿ. ಮತ್ ನನಗೆ ಇನ್ನೊಂದ್ ಏನ್ ಕ್ವಶನ್ ಅಂದ್ರೆ ಥೈರಾಯ್ಡ್ ಇರೋದ್ರಿಂದ ಅದಕ್ಕೆ ಯಾವ ತರದ್ದು ಏನು ಮಾಡ್ಬೇಕು, ಯಾವ ತರ ಬ್ರೀತ್ ವೇರಿಯೇಷನ್ ಆಗುತ್ತೆ ಏನು? ಥೈರಾಯ್ಡ್ sir. ಇದೆಯಾ ನಿಮ್ಗೆ? ಹೌದು ಸರ್, ಹೌದು. ಆಪರೇಷನ್ ಥೈರಾಯ್ಡ್ ಆಗಿದೆ. ಆಪರೇಷನ್ ಆಗಿದೆ. ಆಪರೇಷನ್ ಆಗಿದ್ರೆ ಆಪರೇಷನ್ ನೀವು ಯೋಗ ಥೆರಪಿಸ್ಟ್ ಅಂತಾನೆ ಇರ್ತಾರೆ. ಹಾ ಯೋಗ ಥೆರಪಿಸ್ಟ್ ಅಂತ ಹತ್ತಿರದ ಯೋಗ ಥೆರಪಿಸ್ಟ್ ಹತ್ರ ಹೋಗಿ ಅವ್ರು ಕೆಲವೊಂದು ಆಸನಗಳನ್ನ ಇದ್ ಮಾಡ್ಕೊಡ್ತಾರೆ, ಮಾರ್ಕ್ ಮಾಡ್ಕೊಡ್ತಾರೆ. ನಿಮ್ಮನ್ನ ನೋಡಿ, ನಿಮ್ ರಿಕಾರ್ಡ್ ನೋಡಿ, ಹಾ ನಿಮ್ಮ ಹಾ. ಎಲ್ಲಾ ದಾಖಲೆಗಳನ್ನ ನೋಡ್ತಾರೆ. ಆಪರೇಷನ್ ಆಗಿದ್ದು ಎಷ್ಟಿತ್ತು, ಮೊದ್ಲು ಎಷ್ಟಿತ್ತು, ಆಮೇಲೆ ಎಷ್ಟಿತ್ತು, ಇವಾಗ ಏನು ಔಷಧಿ ತಗೋತಾ ಇದೀರಿ ಎಲ್ಲ ನೋಡ್ಬಿಟ್ಟು ಅವ್ರು ಕೊಡ್ತಾರೆ. ಕೆಲವೊಂದು ಪ್ರಾಣಾಯಾಮಗಳನ್ನ ಹೇಳ್ತಾರೆ. ಸೊ ನೀವು ಆದಷ್ಟು ನಿಯರೆಸ್ಟ್ ಥೆರಪಿಸ್ಟ್ಗೆ ಇದ್ ಮಾಡ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು. ಇಲ್ಲೊಬ್ರು ಬರ್ತಾರೆ ಸರ್, ಅಡ್ಗೂರಿಂದ, ಹಳೆಬೀಡಿಯ ಅಡ್ಗೂರಿಂದ ಒಬ್ರು ಚೇತನ್ ಗುರುಜಿ ಅಂತ ಬರ್ತಾರೆ. ಅವ್ರು ಹೇಳ್ಕೊಡ್ತಾರೆ ಚೆನ್ನಾಗಿ. ಬಟ್ ಅವರು ಥೈರಾಯ್ಡ್ಗೆ ಅಷ್ಟು ಇದಾಗಿ ಹೇಳ್ಕೊಡಲ್ಲ. ಅದೇ ತಲೆನೋವಿಗೆ ಆತರ ಬೇರೆ ಬೇರೆ ಎಲ್ಲದಕ್ಕೂ ಹೇಳ್ಕೊಡ್ತಾರೆ. ಥೈರಾಯ್ಡ್ಗೆ ಏನು ಹೇಳ್ಕೊಟ್ಟಿಲ್ಲ. ನೀವು ಥೆರಪಿಸ್ಟ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು, ಹತ್ತಿರದ ಥೆರಪಿಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಅಂದ್ರೆ online ಮಾಡೋದು. ಯೋಗಾನು ಕಲ್ತು ಥೆರಪಿ ಬಗ್ಗೆನೂ ನಾಲೆಡ್ಜ್ ಇರುವಂತವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು ಅಂದ್ರೆ, ನಾವು ಕಾಯಿಲೆಗೆ ಒಂದು ಸಲಹೆ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಕೇವಲ ಯೋಗಾಸನದ ಮಾಸ್ತರ್ ಅಲ್ಲದೆ ಥೆರಪಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿರುವವರ ಬಳಿ ಮಾರ್ಗದರ್ಶನ ಪಡೆಯಬೇಕು ಅನ್ನೋದು ಬಿಂದು ಮಾಧವ್ ಅವರ ಸಲಹೆ. ಸರ್, ಈಗ ಮುಂಚೆ ಜಾಸ್ತಿ ಯೋಗಾಸನದ ಕ್ಲಾಸಸ್ಗಳು ಕಾಣಿಸ್ತಾ ಇರಲಿಲ್ಲ, ಈಗ ಕಾಣಿಸ್ತಾ ಇದೆ. ಅದು ಒಂದು ಸಂತಸಕರವಾದ ಬೆಳವಣಿಗೆ. ಬಟ್ ಯೋಗದಲ್ಲೇ ಬೇರೆ ಬೇರೆ ಆ ಯೋಗ ಈ ಯೋಗ ಅಂತ ಅನೇಕ ಯೋಗಗಳನ್ನ ಬ್ರಾಂಚಸ್ ಉಟ್ಕೋತಾ ಇದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದರ ಬಗ್ಗೆ ನಾವು ಏನು ನಮ್ಮ ಅಭಿಪ್ರಾಯ ಏನು ಇಲ್ಲ. ಅಷ್ಟಾಂಗ ಯೋಗ ಒಂದೇ ನಮಗೆ ಗೊತ್ತಿರೋದು. ಅಷ್ಟಾಂಗ ಯೋಗ ಯೂನಿವರ್ಸಲ್ ಅಷ್ಟಾಂಗ ಯೋಗ. ಇದು ಬೇರೆ ಬೇರೆ ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಇವೆಲ್ಲ ಇದಾವೆ. ಬಟ್ ಅದನ್ನೆಲ್ಲ ಕಲಿಬೇಕಾದ್ರೆ ಒಂದು ಜೀವನ ಸಾಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಕಲ್ತದ್ದು ಅಷ್ಟಾಂಗ ಯೋಗ. ನಾವು ಇನ್ನೊಂದರ ಬಗ್ಗೆ ಮಾತಾಡುವಷ್ಟು ನಮ್ಗೆ ಇದು ಇರೋದಿಲ್ಲ. ಆದ್ರಿಂದ ಅಷ್ಟಾಂಗ ಯೋಗನೇ ಈಗ ಎಲ್ಲರಿಗೂ ಬೇಕಾಗಿರೋದು ಅಂತ ನನ್ಗನ್ಸುತ್ತೆ. ಅದರಲ್ಲಿ ಆಸನಗಳು ಈಗ ರನ್ನಿಂಗ್ ಇರೋದು ಎಲ್ಲಾ ಕಡೆಗೂ. ಆಸನ ಒಂದು ಈಗ ಅವರು ರವಿ ಅವ್ರು ಹೇಳಿದ್ರಲ್ಲ, ಯಮ ನಿಯಮ ಪಾಲಿಸ್ದೇನೆ ಮಾಡ್ತಾ ಇದ್ದಾರೆ ಅಂತ. ಆ ಯಮ ನಿಯಮ ಪಾಲಿಸ್ಕೊಂಡು ಆದಷ್ಟು ಮಾಡಿದ್ರೆ ಇನ್ನ ಅನುಕೂಲ. ಎಸ್ ಸರ್. ಬಿಂದು ಮಾಧವ್ ಅವರೇ, ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.